ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಭರವಸೆ ಪಯಣಕ್ಕೆ ಸ್ವಾಗತ. ಇವತ್ತು ನಾನು ಅನುಪಮ ಅವ್ರದ್ದು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ನನಗೆ ಒಬ್ಬರು ವಿಶೇಷ ತಾಯಿ ಸಿಕ್ಕಿದ್ರು. ಮೇಡಮ್ ಹೇಳಿದರು ಮೊದಲು ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕು ನೀವು ಅಂತ. ಸೊ ಯಾಕೆ ಅಂತ ಅವ್ರ ಜೊತೆಗೆ ಮಾತಾಡ್ತಾನೆ ತಿಳ್ಕೊಳ್ಳೋಣ ಬನ್ನಿ. ಇವರು ಶ್ರೀಮತಿ ಮುತ್ಯಾಲಮ್ಮ ಅವರು. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಮುತ್ತು. ಹಾಂ, ಇಬ್ಬರು ಮಕ್ಕಳು, ಆಕಾಶ್. ಹಾಂ, ಇಬ್ಬರು ಮಕ್ಕಳು, ಆಕಾಶ್ ಮತ್ತು ಶಶಿ. ಹಾಂ, ಯಾವ ಮಗುಗೆ ತೊಂದರೆ ಇರೋದು? ಶಶಿಗೆ. ಎರಡನೇವ್ರ ಅವರು? ಎರಡನೇವ್ರು. ಎಲ್ಲಿ ಅವರು ನೀವು ಬೇಸಿಕಲಿ? ಎಲ್ಲಿ? ಬೆಂಗಳೂರವ್ರೆ. ಇಲ್ಲೇ ಇದ್ದೀರಾ? ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ? ಶಿವಾಜಿನಗರ. ನಿಮ್ಮ ಮನೆಯವರು? ಅವರು ತೀರೋದ್ರು. ಏನು ಕೆಲಸ ಮಾಡ್ತಾ ಇದ್ರು? ಡ್ರೈವರ್ ಇದ್ರು ಆಫೀಸಲ್ಲಿ. ಹೌದಾ? ಅಲ್ಲಿ ಅವರು ಎಷ್ಟು ವರ್ಷ ಆಯಿತು ಮೇಡಮ್ ಹೋಗಿ? 14 ವರ್ಷ. 14 ವರ್ಷ ಆಯಿತು. ಸೊ ಮಕ್ಕಳು ಎಷ್ಟು ಚಿಕ್ಕವರಿದ್ರು ಮನೆಯವರು ಹೋದಾಗ? ಒಬ್ಬ 8ನೇ ಕ್ಲಾಸ್ ಓದ್ತಾ ಇದ್ದ. ಹಾಂ, ಇವನು ಚಿಕ್ಕವನು. ಹೌದಾ? ಹ್ಯಾಂಡಿಕ್ಯಾಪ್. ಓಕೆ. ಶಶಿ ಅವ್ರ ಬಗ್ಗೆ ಹೇಳಿ, ಏನು ತೊಂದರೆ ಶಶಿ ಅವ್ರಿಗೆ? ಅದೇ ಬ್ರೈನ್ ಎಲ್ಲ ಚಿಕ್ಕದು, ಬೆರವಣಿಗೆ ಇಲ್ಲ, ಅಷ್ಟು ಏನು ಓಡಾಡಲ್ಲ, ಎಲ್ಲೂ ಹೋಗಲ್ಲ, ಹಂಗೆ ಎಲ್ಲೂ ಹೋಗಲ್ಲ. ಇವಾಗ ಎಷ್ಟು ವರ್ಷ ಶಶಿ ಅವ್ರಿಗೆ? 24 ಆಗ್ತೈತೆ. 24 ಅಂದ್ರೆ 10 ವರ್ಷ ಇದ್ರ ಅವ್ರ ತಂದೆ ಹೋದಾಗ? ಇದ್ರು. ಸ್ಕೂಲಿಗೆಲ್ಲ ಹೋಗ್ತಾ ಇದ್ರ? ಅರುಣಾಚೇತನಿಗೆ ಹೋಗ್ತಾನೆ. ಈಗೂ ಹೋಗ್ತಾರೆ? ಈಗೂ ಹೋಗ್ತಾರೆ. ಅಲ್ಲಿ ಏನು ಕೆಲಸ ಮಾಡ್ತಿಲ್ಲ ಆದ್ರೆ? ಇಲ್ಲ, ಟ್ರೈನಿಂಗ್ ಕೊಡ್ತಾರೆ. ಇನ್ನೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರ ಕೆಲಸ ಎಲ್ಲ ಅವ್ರು ಮಾಡ್ಕೋತಾರ? ಮಾಡ್ಕೊಂತಾನೆ ಸ್ವಲ್ಪ. ಹೌದಾ? ಅವ್ರ ಕೆಲಸ ಎಲ್ಲ ಮಾಡಲ್ಲ, ನಾನೇ ಮಾಡಿಸ್ತೀನಿ ಎಲ್ಲ. ಹಾಂ, ಮಿಕ್ಕಿದೆಲ್ಲ ಊಟ ತಿಂಡಿ ಅದೆಲ್ಲ ಮಾಡ್ಕೋತಾರೆ. ಹಾಂ. ಆಮೇಲೆ ಇನ್ನು ನಿಮಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಗ್ತಾ ಇದೆ? ಪಿಂಚಣಿ ಬರ್ತಾ ಇತ್ತು, ಇವಾಗ ಬರಲ್ಲ, ಸ್ಟಾಪ್ ಆಗೋಯ್ತು ಅವನಿಗೆ. ಹೌದಾ? ಯಾಕೆ? ಅದೇ ಗೊತ್ತಿಲ್ಲ. ಅದು ಕೇಳ್ಕೊಳ್ಳಿ. ಹಂಗೇನಾದರೂ ಹೆಲ್ಪ್ ಬೇಕಿದ್ರೆ ನಮ್ಗೆ ಹೇಳಿ, ನಾವು ಸಾಧ್ಯ ಆದರೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಮಗೆ ಸಮರ್ಪಣಾ ಅಂತ ಒಂದು ಸಂಸ್ಥೆಯಿಂದ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೆಂಗಳೂರವ್ರ ಹೆಸರು. ಸೊ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಏನಾದ್ರು ಇದ್ದರೆ ನಮಗೆ ಕಳಿಸಿ, ನಾವು ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಕಷ್ಟ ಆಗತ್ತಮ್ಮ ನೋಡ್ಕೊಳಕ್ಕೆ, ಮಗುನ ನೋಡ್ಕೋಬೇಕು. ಕಷ್ಟ ಇಲ್ದಂಗೆ. ಏನು ಕೆಲಸ ಮಾಡ್ತೀರಾ ನೀವು? ಮನೆ ಕೆಲಸ ಮಾಡ್ತೀರಾ? ಮನೆ ಕೆಲಸ ಮಾಡಿ ಮಗುನ ನೋಡ್ಕೋಬೇಕು. ದೊಡ್ಡ ಮಗನೂ ಕೆಲಸ ಮಾಡ್ತಿದಾರ? ಇವಾಗ ಟ್ರೈನಿಂಗ್ ಹೋಗ್ತಾವನು, ಕೆಲ್ಸಕ್ಕೆ ಟ್ರೈನಿಂಗ್ ಹೋಗ್ತಾವನು. ಹೌದಾ? ಆಮೇಲೆ ಮತ್ತೆ ಇಲ್ಲಿಗೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಮಾಡ್ತೀರಾ ಕೆಲಸ? ಮಕ್ಕಳು ಸ್ಕೂಲ್ ಅವ್ನ ಕೆಲಸ? 1 ಗಂಟೆಗಿಂದ ಬರ್ತೀನಿ, ಒಂದು 3:30ವರೆಗೂ ಇರ್ತೀನಿ, ಹೋಗ್ತೀನಿ. 4 ಗಂಟೆಗೆ ಸ್ಕೂಲ್ ಬಿಡ್ತಾರೆ. 4 ಗಂಟೆಗೆ ಬಿಡ್ತಾರೆ. ಅವ್ರು ಸ್ಕೂಲಿಂದ ಬರೋವರೆಗೂ ಕೆಲಸ ಮಾಡ್ತೀರಾ ಇಲ್ಲಿ? ಬಂದ್ಮೇಲೆ ಏನು ಮಾಡ್ತಾರೆ ಮನೇಲಿ ಶಶಿ ಅವರು? ಅದೇ ಮುಖ ತೊಳ್ಕೊಂತಾನೆ, ಸ್ವಲ್ಪ ಟಿವಿ ನೋಡ್ಕೊಂತಾನೆ, ಆಮೇಲೆ ಬರೆಯಕ್ಕೆ ಕೂತ್ಕೊಂತಾನೆ. ಬರೀತಾರೆ. ಅದೇ ಮರ್ತೋಗ್ಬಿಡ್ತಾರೆ, ಏನೋ ಜ್ಞಾನ ಇರಲ್ಲ. ಮುಂದೆ ಏನು ಅಂತ ಯೋಚನೆ ಮಾಡಿದೀರಾ? ನೀವಿರೋವರೆಗೂ ನೋಡ್ಕೊತೀರಾ? ಆಮೇಲೆ ದೇವ್ರು ಇದ್ದಾರೆ ಅಷ್ಟೇ. ಅಣ್ಣ ತಮ್ಮ ಚೆನ್ನಾಗಿದಾರ ಅವರು? ಯಾರು ನಮ್ಗ? ಅಲ್ಲ, ನಿಮ್ಮ ಮಗ, ದೊಡ್ಡ ಮಗ ಚಿಕ್ಕ ಮಗ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾನೆ, ಅವನೇ ನೋಡ್ಕೊಳ್ಳೋದು. ಹೌದಾ? ತಮ್ಮನ್ನೆಲ್ಲ ನೋಡ್ಕೊತಾರೆ? ಏನು ಕಂಪ್ಲೇಂಟ್ಸ್ ಇಲ್ಲ? ಏನಿಲ್ಲ. ಯಾವತ್ತಾದ್ರೂ ಕಷ್ಟ ಇಂಥ ಮಗುವಿಂದ ನನಗೆ ಆಗ್ತಿಲ್ಲ ನೋಡ್ಕೊಳಕ್ಕೆ ಅಂತ ಅನಿಸಿದ್ಯಾ ನಿಮಗೆ? ಇಲ್ಲ. ಯಾವತ್ತೂ ಅನ್ನಿಸ್ಲಿಲ್ಲ? ಯಾಕೆ ಅನ್ನಿಸ್ಲಿಲ್ಲ? ನೋಡ್ಕೊತಾ ಇದ್ದೀವಲ್ಲ ನಾವೇ ಅವಾಗಿಂದ, ಎಳೆ ಮಗುವಿಂದ ನೋಡ್ಕೊತಾ ಇದ್ದೀರಾ, ಅದಕ್ಕೆ ಅಂತ ನಿಮ್ಗೆ ಏನೋ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನೋಡಿ, ಇಲ್ಲಿ ಕಲಿಬೇಕಾಗಿದ್ದು ತುಂಬ ಇದೆ. ಅವರು ಪಾಪ ಅವ್ರ ಮನೆಯವ್ರು ಹೋದ್ಮೇಲೆ ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡ್ಕೊತಿದ್ದಾರೆ, ಆದರೂ ಅವ್ರಿಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಇದು. ಆದರೆ ನಾವು ಎಷ್ಟೋ ತಾಯಂದಿರು ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೇ ತುಂಬ ಡಿಲೇ ಮಾಡ್ತಾ ಇದ್ದೀವಿ. ಇವರು ಮನೆ ಕೆಲಸ ಮಾಡಿಬಿಟ್ಟು ಮಗುನ ಇನ್ನೂ ಓದಿಸ್ತಿದ್ದಾರೆ 24 ವರ್ಷ ಆದ್ರೂ. ನಿಜವಾಗ್ಲೂ ಇವರೊಂದು ಮಾದರಿ ಅಂತ ಹೇಳಬೇಕು ಎಷ್ಟೋ ತಾಯಂದಿರಿಗೆ. ಮಿಕ್ಕಿ ಎಲ್ಲ ತಾಯಂದಿರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂದರೆ ಏನು ಹೇಳ್ತೀರಾ ಮುತ್ತು ಅವರೇ? ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಗುನ. ಇನ್ನು ಇರೋವರೆಗೂ ನಾವೇ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ಗೌರ್ಮೆಂಟಿಂದ ಏನೇನೋ ಹೆಲ್ಪ್ ಮಾಡೋ ಥರ ಇರಬೇಕು. ಗೌರ್ಮೆಂಟಿಂದ ಏನಾದ್ರು ಹೆಲ್ಪ್ ಆಗಬೇಕು ಆ ಥರ ಮಕ್ಕಳಿಗೆ. ಈಗ ನೀವು ಆದ ನೆಕ್ಸ್ಟ್ ನಮ್ಮ ನಂತರ ನಮ್ಮ ಮಕ್ಕಳಿಗೆ ಏನು ಅನ್ನೋ ಪ್ರಶ್ನೆ ಬೇಡ, ಗೌರ್ಮೆಂಟಿಂದ ಏನಾದ್ರು ಸಹಾಯ ಬೇಕು ಅಂತ ಕೇಳ್ತೀರಾ? ಸರಿ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.